ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ನನ್ನ ಒಂದು ಸಿಂಪಲ್ ಡೇ ಯಾವ ರೀತಿಯಲ್ಲಿ ಇರುತ್ತೆ, ಯಾವ ರೀತಿಯಲ್ಲಿ ಇದೆ ಅದರ ಬಗ್ಗೆ ತೋರಿಸ್ತಾ ಇದ್ದೇನೆ. ಅಂತ ಸ್ಪೆಷಲ್ ಏನು ಕೂಡ ಇಲ್ಲ. ಕಳೆದ ಬ್ಲಾಗಲ್ಲಿ ಸ್ವಲ್ಪ ಸ್ಪೆಷಲ್ ಇತ್ತಲ್ವ, ಒಂದು ಹಾರಿಬಲ್ ಸ್ಟೋರಿ ಹೇಳಿದ್ದೆ. ಸೊ ಆ ವಿಡಿಯೋನ ಎಲ್ಲರೂ ನೋಡಿರ್ತೀರ ಅಂತ ಹೇಳಿ ಅಂದ್ಕೊಳ್ತೇನೆ, ಯಾಕೆಂದರೆ ಅದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ. ಸೊ ಯಾರಾದರೂ ನೋಡಲಿಲ್ಲ ಆದರೆ ಇಲ್ಲಿ ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಜಸ್ಟ್ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮಗೆ ಅಲ್ಲಾದರೆ ಯಾವ ಲೈಫಲ್ಲಿ ಯಾವಾಗ ಒಂದಲ್ಲ ಒಂದು ಸಲ ಅದು ಹೆಲ್ಪ್ ಆಗಿ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ. ಇಲ್ಲಿ ಬೆಳಗಿನ ಟೀಯನ್ನು ನಾನು ಇಟ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಮಾಡುವಂಥದ್ದು, ಯಾಕೆಂತ ಹೇಳಿದರೆ ಸಿಯೋನ್ಗೆ ಸ್ಕೂಲ್ ಇದೆ ಅಲ್ವಾ. ಸೊ ಹಾಗೆ ಈಗೊಂದು ಟೈಮ್ ಒಂದು 6:30 ಆಗ್ತಾ ಉಂಟಷ್ಟೇ. ಇವತ್ತು ದೋಸೆ ಮಾಡುವ ಅಂತ ಹೇಳಿ ನಿನ್ನೆ ನೈಟ್ ನಾನು ಹಿಟ್ಟನ್ನು ಫರ್ಮೆಂಟ್ ಆಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಬಟ್ ಅದು ನಿನ್ನೆ ಯಾಕೋ ಗೊತ್ತಿಲ್ಲ, ಇವಾಗ ಸ್ವಲ್ಪ ತಂಪಿದೆ ಅಲ್ವಾ, ಅಂದರೆ ಚಳಿ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಫರ್ಮೆಂಟ್ ಆಗಲಿಲ್ಲ. ಅಂದರೆ ಯೂಶ್ವಲಿ ಆಗುವ ರೀತಿಯಲ್ಲಿ ಆಗಲಿಲ್ಲ ಫರ್ಮೆಂಟೇಷನ್. ಸೊ ಬಟ್ ಸ್ಟಿಲ್ ಓಕೆ, ಹೇಗೋ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಮಾಡೋದು ಮಾಡಲೇಬೇಕಲ್ವ. ಹಾಗೆ ಇವತ್ತು ಕಾಸ್ಟ್ ಐರನ್ ಪ್ಯಾನಲ್ಲಿ ಮಾಡುವ ಅಂತ ಹೇಳಿ ಬಾಳೆಕಾಯಿಯ ಬಾಳೆ ಗಿಡದ ಆ ಒಂದು ದಂಟನ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿದ್ದೆ ನಾನು. ನಿನ್ನೆ ನಾನು ಚಿಕನ್ ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಸಿಯೋನ್ಗೆ ಕೊಡಲಿಕ್ಕೆ ಅಂತ ಹೇಳಿ. ಎರಡನ್ನೂ ಕೂಡ ಇವತ್ತು ನಾನು ಅಯನ್ ಪ್ಯಾನಲ್ಲೇ ಫ್ರೈ ಮಾಡ್ತಾ ಇರುವಂಥದ್ದು. ಈ ಅಯನ್ ಪ್ಯಾನಲ್ಲಿ ನಾನು ಯಾಕೆ ಫ್ರೈ ಮಾಡ್ತಾ ಇರಲಿಲ್ಲ ಅಂತ ಹೇಳಿದರೆ, ಎಷ್ಟು ದಿನ ಸ್ಪ್ಲ್ಯಾಟರ್ ಆಗುವಂಥದ್ದು ಎಲ್ಲ ಕಡೆ ಹಾರ್ತದೆ ಅಲ್ವ ಎಣ್ಣೆ, ಅದಕ್ಕೆ ಅಂತ ಹೇಳಿ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗಲೂ ಡೀಪ್ ಫ್ರೈ ಕೂಡ ಒಳ್ಳೆಯದಲ್ಲ. ಹಾಗೆ ಸ್ವಲ್ಪ ದಿನ ಶಾಲೋ ಫ್ರೈ, ಸ್ವಲ್ಪ ದಿನ ಡೀಪ್ ಫ್ರೈ ಆ ರೀತಿಯಲ್ಲಿ ಮಾಡುವಂಥದ್ದು. ಮತ್ತು ಕೆಲವರು ಕೇಳ್ತಾ ಇದ್ರಾ, ನೀವು ಯಾಕೆ ಟೀಯನ್ನು ಈ ರೀತಿಯಲ್ಲಿ ಮಾಡಿ ಫ್ಲಾಸ್ಕಲ್ಲಿ ಹಾಕಿ ಇಡೋದು? ನಾವೆಲ್ಲ ಸ್ಪೆಷಲಿ ಬ್ಯಾಂಗ್ಳೂರ್ ಸೈಡೆಲ್ಲ ಟೀ ಮಾಡುವಂಥದ್ದು ಹಾಲನ್ನು ಹಾಕಿ, ನೀರನ್ನು ಹಾಕಿ, ಅದಕ್ಕೆ ಪುಡಿಯನ್ನು ಹಾಕಿ ಮಾಡುವಂಥದ್ದು, ಅಥವಾ ಹಾಲನ್ನು ಹಾಕಿ ಡೈರೆಕ್ಟಾಗಿ ಪುಡಿ ಹಾಕಿ ಮಾಡುವಂಥದ್ದು ಅಂತ ಹೇಳಿ. ಸೊ ಇದು ನನಗೆ ಒಬ್ಬರೇ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಬಂದಿದೆ ಕ್ವೆಶ್ಚನ್ಸ್. ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ. ಯಾಕೆ ಆ ರೀತಿಯಲ್ಲಿ ಮಾಡೋದು ಅಂತ ಹೇಳಿದರೆ, ಈಗ ಒಬ್ಬೊಬ್ಬರು ಹೇಳುವಂಥದ್ದು ಒಂದೊಂದು ಟೈಮ್ನಲ್ಲಿ. ನಾನು ಮಾವ ಆಲ್ಮೋಸ್ಟ್ ಸೇಮ್ ಟೈಮ್ನಲ್ಲಿ ಹೇಳುವಂಥದ್ದು, 6:30 ಅಥವಾ 7 ಗಂಟೆ ಒಳಗೆ. ಅಂದರೆ 6:30 ಎದ್ದೇಳ್ತೇನೆ ನಾನು, 6 ಅಥವಾ 7 ಗಂಟೆ ಒಳಗೆ. ಸೊ ಫಸ್ಟಿಗೆ ಮಾವ ಬರ್ತಾರೆ 7 ಗಂಟೆಗೆ ಚಹಾ ಕುಡಿಲಿಕ್ಕೆ. ಈಗ ಹಾಲನ್ನು ಹಾಕಿ ಟೀ ಮಾಡಿ ಫ್ಲಾಸ್ಕಲ್ಲಿ ಹಾಕಿಟ್ರೆ ಅದರದ್ದು ಟೇಸ್ಟ್ ಕೂಡ ಚೇಂಜ್ ಆಗ್ತದೆ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಹಾಲನ್ನು ಹಾಕೋದಿಲ್ಲ. ಕೆಲವರಿಗೆ ಹಾಲು ಕಡಿಮೆ, ಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಟೀ, ಹಾಲು ಕಡಿಮೆ ಯೂಸ್ ಮಾಡುವಂಥದ್ದವರು. ನನಗೆ ಸ್ವಲ್ಪ ಹಾಲು ಜಾಸ್ತಿ, ಮತ್ತು ನನಗೆ ಸ್ವಲ್ಪ ಸ್ವೀಟ್ ಕೂಡ ಜಾಸ್ತಿ. ಅತ್ತೆಗೆ ಶುಗರ್ ಇದೆ, ಸೊ ಅವರು ಕಡಿಮೆ ಸ್ವೀಟಲ್ಲಿ ಕುಡಿಯುವಂಥದ್ದು. ಹಾಗಾಗಿ ನಾವು ಕಡಿಮೆ ಸ್ವೀಟ್ ಹಾಕಿ ಮಾಡುವಂಥದ್ದು. ಆದರೆ ಸ್ವೀಟ್ ಇಲ್ಲದೆ ಕೂಡ ಕುಡಿಯೋದಿಲ್ಲ ಅವರು, ಬಟ್ ಕಡಿಮೆ ಸ್ವೀಟಲ್ಲಿ ಕುಡಿಯುವಂಥದ್ದು. ಹಾಗಾಗಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡಲಿಕ್ಕೋಸ್ಕರ ಹಾಲನ್ನು ಸಪ್ರೇಟ್, ಮತ್ತು ಈ ರೀತಿಯಲ್ಲಿ ಕಣ್ಣ ಉಂಟಲ್ಲ ಚಾದು ಅಂದರೆ ಡಿಕಾಕ್ಷನ್ ಉಂಟಲ್ಲ, ಅದನ್ನು ರೆಡಿ ಮಾಡಿ ಇಡುವಂಥದ್ದು. ಯಾರಿಗೆ ಎಷ್ಟು ಬೇಕಷ್ಟನ್ನು ಹಾಕಿ ಕುಡಿತಾರೆ, ಮತ್ತು ಅದರಲ್ಲಿ ಬೇರೆಂಥ ಸ್ಪೆಷಲ್ ಇಲ್ಲ ಆಯಿತಾ, ಅಷ್ಟೇ ಇರುವಂಥದ್ದು. ಸೊ ಅದನ್ನು ನನಗೆ ಕೇಳ್ತಾ ಇದ್ರಲ್ಲ, ಹಾಗೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಮಂಗಳೂರು ಸೈಡ್ ಅವರಿಗೆ ಗೊತ್ತಿರ್ತದೆ, ಬಟ್ ಬೇರೆ ಕಡೆಯವರಿಗೆ ಗೊತ್ತಿರೋದಿಲ್ಲ ಅಲ್ಲ. ಎಲ್ಲ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಮತ್ತು ಇವನ್ ಔಟ್ಸೈಡಿಂದ ಕೂಡ ನೋಡ್ತಾ ಇರೋರಿದ್ದಾರೆ. ಹಾಗಾಗಿ ಜಸ್ಟ್ ಹೇಳಿದಂತ ಅಷ್ಟೇ. ಇಲ್ಲಿ ನಾನು ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ ಹಾಕಿ ಕೊಟ್ಟಿದ್ದೆ, ಕರಿಬೇವು, ಅದನ್ನು ಕೂಡ ಹಾಕಿದ್ದೆ, ಅದರಿಂದ ಒಳ್ಳೆ ಫ್ಲೇವರ್ ಬರ್ತದೆ. ಸೈಡ್ ಬೈ ಸೈಡ್ ದೋಸೆ ಕೂಡ ರೆಡಿ ಆಗ್ತಾ ಉಂಟು. ಬಟ್ ನಾನು ಎನಿಸಿದಷ್ಟು ಫ್ಲಫಿ ಆಗಿರಲಿಲ್ಲ ಇವತ್ತು ದೋಸೆ. ಈ ಕಾಸ್ಟ್ ಅಯನ್ ಪ್ಯಾನೆಲ್ಲ ನಾವು ಯೂಸ್ ಮಾಡೋದ್ರಿಂದ ಇದರಲ್ಲಿ ಇರುವಂಥ ಅಯನ್ ಕಂಟೆಂಟ್ ಕೂಡ ನಮ್ಮ ಫುಡ್ಡಲ್ಲಿ ಮಿಕ್ಸ್ ಆಗ್ತದೆ ಅಲ್ವಾ. ಹಾಗೆ ಅಯನ್ ಡೆಫಿಷಿಯನ್ಸಿ ಇರುವವರಿಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಎಲ್ಲ ವಿಡಿಯೋದಲ್ಲಿ ಹೇಳುವ ಹಾಗೆಯೇ ಈ ವಿಡಿಯೋದಲ್ಲಿ ಕೂಡ ಹೇಳ್ತೇನೆ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾದರೆ ಹಾರ್ಟಿ ವೆಲ್ಕಮ್ ಟು ಮೈ ಚಾನಲ್. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗ್ತದೆ ಆದರೆ, ನಾನು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡೋದಾಯ್ತಾ, ಟೈಮೇ ಸಾಕಾಗೋದಿಲ್ಲ. ನೀವು ಹೇಳ್ತಾ ಇರ್ತೀರ ಲಾಂಗ್ ವಿಡಿಯೋ ಹಾಕಿ ಅಂತ ಹೇಳಿ, ನನಗೆ ನಿಜವಾಗ್ಲೂ ಟೈಮ್ ಆಗ್ತಾಯಿಲ್ಲ. ಸ್ಪೆಷಲಿ ಈಗ ಮದುವೆ ಎಲ್ಲ ಸೀಸನ್ ಇರೋದ್ರಿಂದ ಕೇಕ್ ಆರ್ಡರ್ಸ್ ಕೂಡ ಉಂಟು, ಹಾಗೆ ಬೇರೆ ಕೆಲವೊಂದು ಕಮಿಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಹಾಗಾಗಿ ನನಗೆ ವಿಡಿಯೋ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಸಾರಿ. ಬಟ್ ವಿಡಿಯೋ ಇಷ್ಟ ಆಗ್ತದೆ ಆದರೆ, ನನ್ನ ಈ ಒಂದು ಹಾರ್ಡ್ ವರ್ಕ್ ಇಷ್ಟ ಆಗ್ತದೆ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಷ್ಟರವರೆಗೆ ವಿಡಿಯೋ ನೋಡಿದ್ದೀರಾದರೆ ಈಗಲೇ ಒಂದು ಲೈಕ್ ಮಾಡಿ. ಇಷ್ಟರವರೆಗೆ ಮಾಡಲಿಲ್ಲ ಆದರೆ ಲೈಕ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್.
ಹಾಗೂ ಕಾಮೆಂಟ್ ಮಾಡಿ ಆಯಿತಾ. ನಾನೆಲ್ಲ ಕಾಮೆಂಟ್ಸಿಗೆ ರಿಪ್ಲೈ ಮಾಡ್ತೇನೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಕೆಲವರು ಹೇಳ್ತೀರಿ ನೀವು ನನ್ನ ಕಾಮೆಂಟಿಗೆ ರಿಪ್ಲೈನೇ ಮಾಡಲಿಲ್ಲ ಅಂತ ಹೇಳಿ. ರಿಪ್ಲೈ ಮಾಡಲಿಕ್ಕೆ ಏನಾಗ್ತದೆ ಅಂತ ಹೇಳಿದರೆ, ನೀವು ಫ್ರೆಶ್ ಕಾಮೆಂಟ್ ಹಾಕಿದರೆ ಮಾತ್ರ ನನಗೆ ನೋಟಿಫಿಕೇಷನಲ್ಲಿ ಪಾಪ್ ಆಗಿ ಬರುವಂಥದ್ದು ಮೇಲೆ. ಅಂದರೆ ಫ್ರೆಶ್ ಆಗಿ ಕಾಮೆಂಟ್ ಬಂದಿದ್ದರೆ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಇರುವಂಥದ್ದು. ಈಗ ನಾನೊಂದು ಕಾಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ ನಂತರ ಪುನಃ ನೀವು ಅದರ ಕೆಳಗಿನೇ ಕಂಟಿನ್ಯೂ ಇದು ಚಾಟ್ ಮಾಡುವಾಗ ನಾವು ಯಾವ ರೀತಿಯಲ್ಲಿ ಕಂಟಿನ್ಯೂಸ್ ಮೆಸೇಜ್ ಮಾಡ್ತೇವಲ್ಲ ಹಾಗೆಯೇ ಮಾಡಿದರೆ ಅದು ನನಗೆ ಮತ್ತೆ ನೋಟಿಫಿಕೇಷನ್ ಬರೋದಿಲ್ಲ, ನನಗೆ ಅದು ಸಿಗೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಅದು ಮಿಸ್ ಆಗಿ ಹೋಗ್ತದೆ. ಸೊ ಸಾರಿ ಆ ರೀತಿಯಲ್ಲಿ ಆದರೆ. ಯಾಕೆಂದರೆ ಯಾವಾಗಲೂ ನಾವು ಮೊಬೈಲ್ ಹತ್ತಿರನೇ ಇರೋದಿಲ್ಲ ಅಲ್ಲ. ನಾನು ಸ್ಪೆಷಲಿ ಫೀಡ್ ಮಾಡುವಾಗ ಮಗುವಿಗೆ ಮಲಗಿಸುವಾಗ ಎಲ್ಲ ಕಾಮೆಂಟ್ಸಿಗೆ ರಿಪ್ಲೈ ಮಾಡುವಂಥದ್ದು. ಮತ್ತು ಲಾಸ್ಟಿಗೆ ಎರಡೂ ಮಕ್ಕಳು ಮಲಗಿದ ನಂತರ ಮೀ ಟೈಮ್ ಅಂತ ಇರ್ತದೆ ಅಲ್ವಾ, ರಾತ್ರಿ ಮಲಗಲಿಕ್ಕೆ ಮುಂಚೆ. ತಾಯಂದ್ರಿಗೆ ರಾತ್ರಿ ಮಲಗಲಿಕ್ಕೆ ಮುಂಚೆ ಮಾತ್ರ ಸ್ವಲ್ಪ ಹೊತ್ತು ಮೀ ಟೈಮ್ ಸಿಗುವಂಥದ್ದು. ಸೊ ಆ ಒಂದು ಮೀ ಟೈಮ್ನಲ್ಲಿ ನಾನು ನಿಮಗೆ ಕಾಮೆಂಟ್ಸಿಗೆಲ್ಲ ರಿಪ್ಲೈ ಮಾಡುವಂಥದ್ದು. ಆದಷ್ಟು ಎಲ್ಲರಿಗೆ ನಾನು ರಿಪ್ಲೈ ಮಾಡ್ತೇನೆ. ಕೆಲವೊಂದು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ಕೇಳ್ತಾ ಇದ್ದೀರಾ, ಟೈಮ್ ಮ್ಯಾನೇಜ್ ಆಗ್ತಾ ಇಲ್ಲ, ಸಾರಿ. ಟೈಮ್ ಮ್ಯಾನೇಜ್ ಆದ ಕೂಡಲೇ ನಾನು ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಬಗ್ಗೆ ಕೂಡ ಹೇಳ್ತೇನೆ. ಸೊ ಎಲ್ಲರ ಕಾಮೆಂಟ್ಸ್ ಕೂಡ ನನಗೆ ವ್ಯಾಲ್ಯೂಯಬಲ್ ಆಯಿತಾ. ನಾನು ಎಲ್ಲರನ್ನೂ ಕೂಡ ಪ್ರತಿ ಒಬ್ಬ ಸಬ್ಸ್ಕ್ರೈಬರ್ ಕೂಡ ನನಗೆ ವ್ಯಾಲ್ಯೂಯಬಲ್ ಅಂತಲೇ ನಾನು ಕನ್ಸಿಡರ್ ಮಾಡುವಂಥದ್ದು. ಸೊ ಇಲ್ಲಿ ಹಸ್ಬೆಂಡ್ ಸಿಯೋನ್ ಮಲಗಿದ್ದೆ, ಇವತ್ತು ಲೇಟ್ ಆಯಿತು ಆದರೂ ಕೂಡ ಎದ್ದೊಳ್ಳಿಲ್ಲ ಅಂತ ಹೇಳಿ ಅವನಿಗೆ ಹೇಗೆ ಮಲಗಿದ್ದ ಹಾಗೆಯೇ ಎತ್ತಿ ತಗೊಂಡು ಬಂದಿದ್ದಾರೆ. ಸೊ ಅವನು ಅದಕ್ಕೆ ಹಠ ಮಾಡ್ತಾ ಇದ್ದಾನೆ ನನಗೆ ಮಲಗಬೇಕಂತ ಹೇಳಿ. ರಾತ್ರಿ ಮಲಗೋದು ಲೇಟ್ ಆಯಿತಾ, ಆಟಾಡ್ತಾ ಇರುವಂಥದ್ದು ರಿಕ್ಷಾದಲ್ಲಿ. ಅಂದರೆ ಟಿ ವಿ ಏನು ನೋಡೋದಿಲ್ಲ, ಬಟ್ ಬೆಡ್ ಮೇಲೆ ಮಲಗಿ ರಿಕ್ಷಾ ಇಟ್ಕೊಂಡು ಆಟಾಡ್ತಾ ಇರುವಂಥದ್ದು. ಅವನ ಫೇವ್ರೇಟ್ ಅಲ್ವ ರಿಕ್ಷಾ, ಸೊ ಅದನ್ನು ಇಟ್ಕೊಂಡೇ ಮಲಗುವಂಥದ್ದು. ಈಗ ಬ್ರಷ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಈಗ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ನಾನು ಅದರಲ್ಲಿ ಅಂದರೆ ಕಟ್ ಶಾರ್ಟ್ ಮಾಡಿದಂಥದ್ದು. ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತೇ ಕೂತು ಮಾತನಾಡಿದ್ವಿ ಅವನ ಹತ್ರ. ಅಂದರೆ ಅವನಿಗೆ ಹೇಳಬೇಕಲ್ವಾ, ಅಂದರೆ ಡೈಲಿ ಕೂಗ್ತಾನೆ ಹೇಗಿದ್ರು ಸಹ. ಸ್ಕೂಲ್ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದ ಕೂಡಲೇ ಕೇಳುವಂಥದ್ದು, ಇವತ್ತು ಪೂಜೆಗೆ ಹೋಗ್ಲಿಕ್ಕೆ ಉಂಟಾ, ಸಂಡೇ ಅಂತ ಹೇಳಿ. ಇಷ್ಟನೇ ಇಲ್ಲ ಸ್ಕೂಲ್. 100ರಲ್ಲಿ 0% ಅಷ್ಟೇ ಅವನಿಗೆ ಇಂಟ್ರೆಸ್ಟ್ ಇರುವಂಥದ್ದು, ಅಂದರೆ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಭಾರಿ ಕಷ್ಟ ಆಗಿದೆ. ಬೆಳಿಗ್ಗೆ ಎದ್ದರೆ ಏನಾದರೂ ಒಂದು ಹೊಸತ್ತು ಸ್ಪೆಷಲ್ ಅಂತ ಹೇಳುವಂಥ, ಅಥವಾ ಇನ್ನು 2 ದಿನ ಸ್ಕೂಲ್ ಇರೋದು ಮತ್ತೆ ರಜೆ, ಆ ರೀತಿಯಲ್ಲಿ ಹೇಳಬೇಕು. ಆಗ ಮಾತ್ರ ಸ್ವಲ್ಪ ಇಂಟ್ರೆಸ್ಟ್. ಸೊ ಹೇಗೋ ಕಷ್ಟದಲ್ಲಿ ಕಳಿಸ್ತಾ ಇದ್ದೇವೆ ಈಗ. ಸಿಯೋನ್ಗೆ ಇವತ್ತು ನಾನು ಬ್ರೇಕ್ಫಾಸ್ಟನ್ನು ತಿನ್ನಿಸಲಿಲ್ಲ, ಅವನೇ ತಿಂತಾ ಇದ್ದಾನೆ. ಹಾಗೆ ನನಗೆ ಇಲ್ಲಿ ಹಿಂದೆ ಒಲೆಗೆ ಬೆಂಕಿ ಮಾಡುವಂತ ಹೇಳಿ, ಯಾಕೆಂದರೆ ಬೆಂಕಿ ಸ್ವಲ್ಪ ಬೇಗ ಮಾಡಿದರೆ ಮಾತ್ರ ಮಧ್ಯಾಹ್ನಕ್ಕೆ ಕರೆಕ್ಟ್ ಟೈಮಿಗೆ ನಾಯಿದು ಮತ್ತು ನಮ್ಮದು ಇಬ್ಬರದ್ದು ಕೂಡ ಅನ್ನ ರೆಡಿ ಆಗ್ತದೆ. ಹಾಗಾಗಿ ನಾನಿಲ್ಲಿ ಫಸ್ಟ್ ನಾಯಿದು ಅನ್ನಕ್ಕೆ ಅಂತ ಹೇಳಿ ಅಕ್ಕಿಯನ್ನು ಹಾಕಲಿಕ್ಕೆ ನೀರನ್ನು ಇಟ್ಟಿದ್ದೇನೆ. ಈಗ ಇತ್ತೀಚೆಗೆ ಮಳೆಯೆಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ದಿನ ಮಳೆ ಬರುವಂಥದ್ದು, ಸೌದೆ ಹೊರಗೆ ಇರುವಂಥದ್ದಲ್ಲ, ಮಾಯ್ಶ್ಚರ್ ಬೇಗನೆ ಅಬ್ಸರ್ವ್ ಆಗ್ತದೆ, ಹಾಗೆ ಹೊತ್ತೋದೇ ಇಲ್ಲ. ಸ್ವಲ್ಪ ಡೀಸೆಲನ್ನು ಹಾಕಿ ಬೆಂಕಿಯನ್ನು ಮಾಡಿದ್ದೇನೆ. ಈಗೊಂದು ಟೈಮ್ 8-8:15 ಆಗ್ತಾ ಉಂಟು. ಇನ್ನು ಹೋಗಿ ಸಿಯೋನ್ಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ನನಗೆ ಜೋರು ಹಸಿವಾಗ್ತಾ ಉಂಟು. ಸೊ ನಾನು ಸಹ ಬ್ರೇಕ್ಫಾಸ್ಟನ್ನು ತಿನ್ನಬೇಕು. ಸ್ವಲ್ಪ ಟೈಮ್ ಉಳಿದಿತ್ತು, ಹಾಗಾಗಿ ನಾನು ಬೇಗ ಒಂದು 5 to 10 minutes ಅಷ್ಟೇ ಇರುವಂಥದ್ದು. ಹಾಗೆ ನಾನು ಬೇಗ ಇಲ್ಲಿ ಬಂಗುಡೆ ಮೀನನ್ನು ನಾನು ಆಲ್ರೆಡಿ ತೆಗೆದು ಡಿಫ್ರೋಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಹೊರಗೆ ಇಟ್ಟಿದ್ದೇನೆ. ಸೊ ಅದಕ್ಕೆ ಬೇಕಾದಂತಹ ಖಾರವನ್ನು ಕೂಡ ತೆಗೆದಿದ್ದೇನೆ. ಇದರ ರೆಸಿಪಿ ನಾನು ಅಪ್ಲೋಡ್ ಮಾಡಲಿಲ್ಲ, ಯಾಕೆಂದರೆ ರೆಸಿಪಿ ಶೂಟ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ. ಮತ್ತು ಮೊಬೈಲ್ ಚಾರ್ಜ್ ಆಗಾಗ ಖಾಲಿ ಆಗ್ತಾ ಇರ್ತದೆ, ಹಾಗಾಗಿ ನಾನು ಮಧ್ಯದಲ್ಲಿ ಚಾರ್ಜಿಂಗಿಗೆ ಇಡ್ತಾ ಇರ್ತೇನೆ. ಸಿಯೋಂದು ಹೇಗಿದ್ದರೂ ಕೂಡ ಇವಾಗ ಬ್ರೇಕ್ಫಾಸ್ಟ್ ಆಗಿದೆ ಅಲ್ವ. ಸೊ ನಾನಂತೂ ಫಟಾಫಟ್ ಬ್ರೇಕ್ಫಾಸ್ಟ್ ತಿಂತೇನೆ, ಯಾಕಂದರೆ ನೆಕ್ಸ್ಟ್ ಮಗುವಿಗೆ ಫೀಡ್ ಮಾಡಿಸಿ ಮಲಗಿಸಬೇಕು. ಅವನಂತೂ ಈಗ ಫುಡ್ ತಿಂತಾ ಇಲ್ಲಲ್ಲ, ಹಾಗೆ ಎಷ್ಟಿದೆ ಅಷ್ಟರಲ್ಲಿ ಹೇಗೆ ಅವನು ತಿಂತಾನೆ ಅದನ್ನೇ ಕೊಟ್ಟು ಅಡ್ಜಸ್ಟ್ ಮಾಡುವಂಥದ್ದು. ಈಗ ನಾನು ದೋಸೆ ತಿನ್ನುವಾಗ ಸ್ವಲ್ಪ ದೋಸೆ ತಿಂದಿದ್ದಾನೆ ನನ್ನೊಟ್ಟಿಗೆ ಅಷ್ಟೇ. ಇವತ್ತು ಏನೆಲ್ಲ ಉಂಟು ಲಂಚಿಗೆ ಸ್ನ್ಯಾಕ್ಸಿಗೆ ತೋರಿಸು ಅಂತ ಹೇಳಿ, ಅಂದರೆ ಇಂಟ್ರೆಸ್ಟ್ ಬರಬೇಕಲ್ವ ಸಿಯೋನಿಗೆ, ಹಾಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಅವನಿಗೆ. ಸೊ ಖುಷಿ ಆಯಿತು ಅವನಿಗೆ, ಯಾಕೆಂದರೆ ಚಿಕನ್ ಉಂಟಲ್ಲ, ಚಿಕನ್ ಇದ್ದರೆ ತುಂಬ ಖುಷಿ. ನೋಡಿ ಚಿಕನನ್ನು ತೆಗೆದು ಫಾಸ್ಟಾಗಿ ಬಾಯಿಗೆ ಹಾಕಿದ್ದಾನೆ. ಬೇರೆ ಏನು ಸಹ ತಿನ್ನಲಿಕ್ಕೆ ಕೇಳೋದಿಲ್ಲ, ಚಿಕನ್ ಅಂದರೆ ಆಯಿತು ಅವನಿಗೆ ತುಂಬ ಇಷ್ಟ. ಯಾವುದೇ ಫಾರ್ಮಲ್ಲಿ ಕೊಟ್ಟರೆ ಸಹ, ಫ್ರೈಡ್ ಆಗಿರ್ಬೋದು ಅಥವಾ ಕರಿ ಆಗಿರ್ಬೋದು, ಯಾವುದೇ ಫಾರ್ಮಲ್ಲಿ ಇದ್ದರೆ ಕೂಡ ಇಷ್ಟ ಚಿಕನ್. ನಾನು ಯಾವಾಗಲೂ ಯಾಕೆ ಚಿಕನ್ ಕೊಡ್ತೇನೆ ಅಂತ ಹೇಳಿ ಕೆಲವರು ಕೇಳ್ತಾಯಿದ್ರು ಕಾಮೆಂಟಲ್ಲಿ. ಚಿಕನ್ ಯಾಕೆ ಕೊಡೋದಂತ ಹೇಳಿದರೆ, ಚಿಕನ್ನ ಮೇಯ್ನ್ ಸೋರ್ಸ್ ಆಫ್ ಪ್ರೋಟೀನ್ ಅವನಿಗೆ. ಯಾಕೆಂದರೆ ಅವನು ಎಗ್ ತಿನ್ನೋದಿಲ್ಲ, ಎಗ್ ಅವನಿಗೆ ಇಷ್ಟವೂ ಇಲ್ಲ. ಯಾವ ಫಾರ್ಮಲ್ಲಿ ಕೊಟ್ಟರೆ ಸಹ ಒಂದು ಸಲ ಮಾತ್ರ ಅವನು ಸ್ಕೂಲಿಂದ ಬಂದ ದಿನ ಎಗ್ ಕರಿ ಇತ್ತು, ಆ ದಿನ ಒಂದೇ ಸಲ 2 ಎಗ್ಗನ್ನು ತಿಂದಿದ್ದ, ಏನೋ ಗೊತ್ತಿಲ್ಲ. ಯಾವತ್ತೂ ತಿನ್ನದ ಮಗು, ಅವತ್ತು ಬಂದು ಕೇಳಿದಂತ ನನಗೆ ಸಹ ಖುಷಿ ಆಯಿತು. 2 ಎಗ್ ಇತ್ತು, 2 ಸಹ ಕೊಟ್ಟಿದ್ದೆ. ಬಟ್ ಅದಾದ ನಂತರ ಅವನು ತಿನ್ನಲೇ ಇಲ್ಲ, ಅದಕ್ಕಿಂತ ಮುಂಚೆ ಸಹ ತಿಂತಾ ಇರಲಿಲ್ಲ.
ಎಗ್ ಆದರೆ ಪ್ರೋಟೀನಿಗೆಲ್ಲ ತುಂಬ ಒಳ್ಳೆಯದು, ಮತ್ತು ಏನು ಸಹ ಟೆನ್ಷನ್ ಇಲ್ಲ. ಒಂದು ಬಾಯ್ಲ್ಡ್ ಎಗ್ ಕೊಟ್ಟರೆ ಆಯಿತು ಊಟದೊಟ್ಟಿಗೆ. ಇವನು ತಿನ್ನೋದಿಲ್ಲ ಅಲ್ಲ, ಹಾಗಾಗಿ ನಮಗೆ ಬೇರೆ ಚಾಯ್ಸೇ ಇಲ್ಲ, ಚಿಕನ್ನೇ ಕೊಡಬೇಕು. ಬೇರೆಲ್ಲ ಕೊಡ್ಬೋದು, ಪನ್ನೀರೆಲ್ಲ ಅವ್ನು ತಿನ್ನೋದಿಲ್ಲ, ಬಟ್ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಹ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ಈಸಿ ಆಗ್ತದೆ ಅಂತ ಹೇಳಿ ಚಿಕನನ್ನೇ ಕೊಡುವಂಥದ್ದು. ಡೈಲಿ ಕೂಡ ಕೊಡ್ಬೋದು ಚಿಕನ್, ಬಟ್ ಬ್ಯಾಲೆನ್ಸ್ ಮಾಡಬೇಕಷ್ಟೇ ಫುಡ್. ಯಾಕೆಂದರೆ ಒಂದೇ ರೀತಿಯ ಫುಡ್ಡನ್ನು ಕೊಟ್ಟರೆ, ಅಂದರೆ ಪ್ರೋಟೀನನ್ನೇ ಕೊಟ್ಟರೆ ಕೂಡ ಮೋಷನ್ ಎಲ್ಲ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೀರು ಸಹ ಕೊಡಬೇಕು, ಫೈಬರ್ ಇರುವಂಥ ಫುಡ್ ಸಹ ಕೊಡಬೇಕು, ಸ್ಯಾಲಡ್ ಅಂಥದ್ದೇನಾದರೂ ಅದ್ರ ಜೊತೆಗೆ ಕೊಡಬೇಕು, ಅಥವಾ ಮನೆಗೆ ಬಂದ ನಂತರ ಕೊಡಬೇಕು. ಇವತ್ತು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಶೂಸ್ ಹಾಕುವಾಗ ಕೂಡ ಸ್ಟಾರ್ಟ್ ಮಾಡಿದ್ದಾನೆ ಇಲ್ಲಿ ಕೂಗಲಿಕ್ಕೆ. ಮೊದಲೇ ಸೋಫಾದಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ದ ಅವನು. ನನಗಿವಾಗ LKGಗೆಲ್ಲ ಇವನನ್ನು ನರ್ಸರಿಗೆ ಬಿಡುವ ಹಾಗೆ ಆಗಿದೆ. ಅಷ್ಟು ಅಂದರೆ ಚಿಕ್ಕ ಮಕ್ಕಳು ಯಾವ ರೀತಿಯಲ್ಲಿ ಕೂಗ್ತಾರಲ್ವ ಅದೇ ರೀತಿಯಲ್ಲಿ ಕೂಗುವಂಥದ್ದು. ಜಸ್ಟ್ ಯೂನಿಫಾರ್ಮ್ ಹಾಕಿ ತೆಗಿಲಿಕ್ಕೆ ಎಷ್ಟು ಟೈಮ್ ಹಿಡಿದಿದೆ ಅಂತ ಇಲ್ಲ. ಅವನಿಗೆ ಮತ್ತೆ ಒಂದು ಗಮ್ಮಿ ತಿಂತಾನಲ್ವ, ಸೊ ಅವನ ಗಮ್ಮಿಯನ್ನು ಕೂಡ ಕೊಟ್ಟೆ. ಅದಾದ ನಂತರ ಸ್ವಲ್ಪ ಸರಿಯಾದ. ಬಟ್ ರಿಕ್ಷಾದಲ್ಲಿ ಕೂತ್ಕೊಳ್ಳುವಾಗ ಸಹ ಕೂಗುದೆ, ಜೋರು ಕೂಗುದು, ನನ್ನ ಕೈ ಹಿಡಿದು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ನನಗೆ ಬೇಜಾರಾಗ್ತದೆ ಕೆಲವೊಮ್ಮೆ, ಇಷ್ಟು ಕಷ್ಟದಲ್ಲಿ ಕಳಿಸೋದಲ್ಲ ಅಂತ ಹೇಳಿ. ಕೆಲವೊಮ್ಮೆ ಅನ್ನಿಸ್ತದೆ ಈ ಸ್ಕೂಲ್ ಯಾಕಾದರೂ ಉಂಟು ಅಂತ ಹೇಳಿ, ಬಟ್ ನೆಸಸರಿ ಆಯಿತು ಅಂದರೆ ನನಗೆ ಫೀಲ್ ಆಗುವಂಥದ್ದಷ್ಟೇ. ಅಂದರೆ ಅವನಿಗೆ ಕೂಡ ಅಂದರೆ ಮನಸ್ಸಿಲ್ಲದ ಒಂದು ಜಾಗಕ್ಕೆ ಕಳಿಸೋದಂತ ಹೇಳಿದರೆ ನಮಗೆ ಸಹ ಬೇಜಾರಾಗ್ತದೆ ಅಲ್ವಾ. ಮತ್ತು ನಾವು ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ ಅವನಿಗೆ ಆದಷ್ಟು ಮೋಟಿವೇಟ್ ಮಾಡ್ತಾ ಇರ್ತೇವೆ ಬೆಳಿಗ್ಗೆ ಸಂಜೆ ಎಲ್ಲ. ಸ್ಕೂಲಿಗೆ ಹೋದರೆ ಹಾಗೆ ಇರ್ತದೆ, ಹೀಗೆ ಇರ್ತದೆ, ಈ ವೀಕಲ್ಲಿ ಇದು ಮಾಡಿಸ್ತಾರೆ, ಅದು ಮಾಡಿಸ್ತಾರೆ ಅಂತ ಹೇಳಿ. ಮೊನ್ನೆ ಅವನಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ನಾನಿಲ್ಲಿ ಲಾಸ್ಟಿಗೆ ಕ್ಲಿಪ್ಪಿಂಗನ್ನು ಹಾಕ್ತೇನೆ ಯಾವ ಡ್ರೆಸ್ಸನ್ನು ಹಾಕಿದೆ ಅಂತ ಹೇಳಿ ಅವನಿಗೆ ಕೋಕೋನಟ್ ರೀತಿಯಲ್ಲಿ ಮಾಡಿದ್ದೆ. ಅದನ್ನು ಮಾಡಲಿಕ್ಕೆ ನನಗೆ 2 ದಿನದಷ್ಟು ಟೈಮ್ ತಗೊಂಡಿದ್ದೇನೆ. ಯಾಕೆಂದರೆ ಕಂಟಿನ್ಯೂಸ್ ಆಗಿ ಒಂದು ಕಡೆ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಮಾಡಿಟ್ಟದಕ್ಕೆ ಸಹ ಇರುವೆ ಎಲ್ಲ ಬಂದಿತ್ತು. ಸೊ ಲಾಸ್ಟಿಗೆ ಪಿಕ್ಚರ್ಸ್ ಅಥವಾ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ, ಹಾಕಿರ್ತೇನೆ ಒಂದು ಫ್ಯಾನ್ಸಿ ಡ್ರೆಸ್ಸಿಗೆ. ನಿಮ್ಗೆ ಯಾರಾದರೂ ಮಾಡಲಿಕ್ಕಿದ್ರೆ ಕೂಡ ಒಂದು ಐಡಿಯಾ ಸಿಗ್ತದೆ ಅಲ್ವಾ. ಹಾಗಾಗಿ ಇಲ್ಲಿ ನನ್ನ ಮಗುವಿಗೆ ಇವಾಗ ರಾಗಿ ಪಾರಿಜನ್ನು ಮಾಡಿ ತಗೊಂಡು ಬಂದಿದ್ದೇನೆ. ಫಸ್ಟ್ ಇದೊಂದು 2 ಸ್ಪೂನ್ ಮಾತ್ರ ತಿಂದ, ಮತ್ತೆ ತಿನ್ನಲೇ ಇಲ್ಲ. ಮತ್ತು ನಾನು ಫೋರ್ಸ್ ಕೂಡ ಮಾಡಲಿಲ್ಲ. ಈಗ ಫೀಡ್ ಮಾಡಿಸಿ ಅವನನ್ನು ಮಲಗಿಸಿದ್ದೇನೆ. ಇಲ್ಲಿ ಮೊನ್ನೆ ಒಂದು ದಿನ ನಾನು ತೆಗೆದಿರಲಿಲ್ಲ, ಯಾಕೆಂದರೆ ನಾವು ಮಂಗಳೂರಿಗೆ ಹೋಗಿದ್ವಿ. ಸೊ ಆ ಒಂದು ದಿನದ ಈ ಬೀನ್ಸ್ ಉಂಟಲ್ಲ ಅದು ಬಾಕಿಯಾಗಿ ಅದರೊಳಗಿದೆಲ್ಲ ಕಾಳು ತೆಗಿಲಿಕ್ಕೆ ಆಗ್ತದಲ್ಲ, ಹಾಗಾಗಿ ಸಪ್ರೇಟಾಗಿ ಇಟ್ಟಿದ್ದೇನೆ. ಇವತ್ತು ಬಂಗುಡೆ ಕರಿ ಮಾಡಿ ಅದರೊಟ್ಟಿಗೆ ಈ ಒಂದು ಬೀನ್ಸ್ ಅಂದರೆ ಅಲಸಂದೆಯ ಪಲ್ಯ ಮಾಡುವ ಅಂತ ಹೇಳಿ. ಫಿಶ್ ಕರಿಗೆ ಖಾರ ಕೂಡ ರೆಡಿಯಾಗಿದೆ. ಇಲ್ಲಿ ಮಾವ ಫ್ರೀ ಇದ್ದರು. ಅವ್ರು ಹೇಳಿದರು, ನಾನು ಇದನ್ನು ಪೀಲ್ ಮಾಡಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ ಅಲ್ಲ, ಆಗ ಅವ್ರು ಹೇಳಿದರು ಮಗು ಇದ್ದರೆ, ಮತ್ತು ನನಗೆ ಕೇಕ್ ಕೂಡ ಇತ್ತು, ಹಾಗೆ ಮಗು ಇದ್ದರೆ ಕಷ್ಟ ಆಗ್ತದೆ ಅಲ್ವ ನಿನಗೆ, ನಾನು ಫ್ರೀ ಇದ್ದೇನೆ ಮಾಡ್ತೇನೆ ಅಂತ ಹೇಳಿ. ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದೇನೆ. ನಾನು ಫಿಶ್ ಕ್ಲೀನ್ ಮಾಡ್ತಾ ಇದ್ದೆ ಅವರು ಬರುವಾಗ, ಅದಕ್ಕೆ ಫಿಶ್ ಕ್ಲೀನ್ ಮಾಡಿ ಇನ್ನು ಇದನ್ನೆಲ್ಲ ರೆಡಿ ಮಾಡುವಾಗ ಲೇಟ್ ಆಗ್ತದಲ್ಲ, ಹಾಗೆ ಹೆಲ್ಪ್ ಮಾಡ್ತೇನೆ ಹೇಳಿದರು. ಮತ್ತು ಅವರು ಮುಂಚೆದೆಲ್ಲ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ ಹೀಗೆ ಕ್ಲೀನಿಂಗ್ ಎಲ್ಲ ಮಾಡುವಾಗ. ಸೊ ಅದನ್ನು ಕೇಳ್ತಾ ನನಗೆ ಕೂಡ ಟೈಮ್ ಪಾಸ್ ಆಗ್ತದೆ. ಸೊ ಇಲ್ಲಿ ಹಾಗೆಯೇ ನಾವಿಬ್ಬರು ಸ್ಟೋರೀಸ್ ಎಲ್ಲ ಮಾತಾಡ್ತಾ ಹಳೆಯದೆಲ್ಲ, ಅಂದರೆ ಅವರು ಚರ್ಚಲ್ಲೆಲ್ಲ ಕೆಲವರೆಲ್ಲ ಸಿಗುವಾಗ ಅವ್ರು ಹೇಳ್ತಾ ಇರ್ತಾರೆ ಇವರು ನನ್ನ ಕ್ಲಾಸ್ಮೇಟ್ ಅಂತ ಹೇಳಿ. ಮಾವ ಸಹ ಓದಿದ್ದಾರೆ, 4ನೇವರೆಗೆ ಓದಿದ್ದಾರೆ ಅವರು. ಅದರ ನಂತರ ಓದಲಿಕ್ಕೆ ಅವ್ರ ಮನೆಯವರು ಬಿಡಲಿಲ್ಲ, ಅಂತಂದರೆ ದೊಡ್ಡವರಿದ್ದವರಿಗೆ ರೆಸ್ಪಾನ್ಸಿಬಿಲಿಟಿ ಬರ್ತಿತ್ತಲ್ಲ, ಹಾಗೆ ಆಗ ಓದಿಸಲಿಲ್ಲ ಅಂತೆ. ಹಾಗಾಗಿ ಅವರ ಕೆಲವೊಂದು ಕ್ಲಾಸ್ಮೇಟ್ಸ್ ಎಲ್ಲ ಇದ್ದಾರೆ, ಕೆಲವೊಮ್ಮೆ ನೋಡಲಿಕ್ಕೆಲ್ಲ ಸಿಗ್ತಾರೆ ಅವರು. ಈಗ ನನ್ನ ಫಿಶ್ ಕೂಡ ರೆಡಿಯಾಗಿದೆ, ಹಾಗೂ ಅಲಸಂದೆ ಪಲ್ಯ ಕೂಡ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಒಂದು ಕಪ್ ಕಾಫಿಯನ್ನು ಕುಡಿತಾ ಇದ್ದೇನೆ. ಯಾಕೆಂದರೆ ಬೆಳಿಗ್ಗೆ ನನಗೆ ತಿನ್ನಲಿಕ್ಕೆ ಆಗಿರಲಿಲ್ಲ, ಒಂದು ದೋಸೆ ಕೂಡ ನಾನು ಸರಿ ತಿಂದಿರಲಿಲ್ಲ ಬೆಳಿಗ್ಗೆ. ಹಾಗೆ ಕಾಫಿ ಹಸಿವಾಗ್ತಾಯಿತ್ತು, ನಾನು ಹಾಗೆ ಕಾಫಿ ಕುಡಿತೇನೆ ಅಂತ ಹೇಳಿ ಕಾಫಿಯನ್ನು ಕುಡಿದೆ. ಹಾಗೆ ಮಾವ ಅದೇ ನಾವು ಸ್ಟೋರಿ ಮಾತಾಡೋದು, ನಮಗೆ ಬೇರೆ ಎಂಥ ಕೆಲಸ ಅಲ್ವ, ಸೊ ಸ್ಟೋರಿಯನ್ನು ಮಾತಾಡ್ತಾ ನಾವಿಬ್ಬರು. ಮಾವ ಕೂಡ ಬೀನ್ಸ್ ಪಲ್ಯವನ್ನು ತಿಂತಾಯಿದ್ರು. ಈಗ ಒಂದು ಟೈಮ್ 12 ಗಂಟೆ ಎಲ್ಲ ಆಗ್ತಾ ಉಂಟು. ಹಾಗೆ ನಾನು ಕೇಕ್ ಇಡಲಿಕ್ಕಿತ್ತು, ಒಂದು ಆರ್ಡರ್ ಬಂದಿತ್ತು. ಸೊ ಅದರದ್ದು ಕೆಲಸವನ್ನು ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಕೇಕಿದು ಕೆಲಸ ಅಂತ ಹೇಳಿದರೆ ಒಂದೇ ಸಲಕ್ಕೆ ಮಾಡಿ ಮುಗಿಸಲಿಕ್ಕೆ ಆಗೋದಿಲ್ಲ. ಕೇಕ್ ಫಸ್ಟಿಗೆ ಅದರದ್ದು ಹಿಟ್ಟನ್ನು ರೆಡಿ ಮಾಡಬೇಕು. ಹಿಟ್ಟನ್ನು ರೆಡಿ ಮಾಡಿ ಅದ ನಂತರ ಬೇಕಿಂಗ್ ಇದು ರೆಡಿ ಮಾಡಬೇಕು. ಬೇಕಿಂಗಿಗೆ ಆದ ನಂತರ ಒಂದು ರೌಂಡ್ ಪಾತ್ರೆ ಎಲ್ಲ ತೊಳೆದಿಟ್ಟು ಪುನಃ ಫ್ರೋಸ್ಟಿಂಗ್ ಇದು ರೆಡಿ ಮಾಡಬೇಕು. ಸೊ ಹಾಗೆ 3-4 ಸ್ಟೆಪ್ಸಲ್ಲಿ ಆಗುವಂಥದ್ದು ಕೇಕಿನ ಒಂದೊಂದು ಕೆಲಸಗಳು. ½ kg ಕೇಕೆಲ್ಲ ಆದರೆ ಅಂಥ ಒಂದು ದೊಡ್ಡ ಕೆಲಸ ಇರೋದಿಲ್ಲ, ಅಂದರೆ ಸಿಂಪಲ್ ಕೇಕ್ಸ್ ಎಲ್ಲ ಆದರೆ
ಕಸ್ಟಮೈಸ್ಡ್ ಅಥವಾ ಬೇರೆ 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 ಫ್ಲೇವರ್ಸ್ ಎಲ್ಲ ಬಂದಾಗ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಅದಕ್ಕೆ ಬೇರೆ ಪ್ರೋಸೆಸ್ ಇರ್ತದೆ. ಹಾಗೆ ಇವಾಗ ನಾನಿಲ್ಲಿ ಒಂದು 1 kg ಕೇಕನ್ನು ಇಡ್ತಾ ಇರುವಂಥದ್ದು. ನಾಳೆಗೆ ಇರುವಂಥದ್ದು ಇದು ಆರ್ಡರ್. ಬಟ್ ಇವಾಗ ಆರ್ಡ್ರ್ ಬಂದಂಥದ್ದು ಒಂದು 10 o'clock ಎಲ್ಲ ಆಗುವಾಗ ನನಗೆ ಆರ್ಡ್ರ್ ಬಂದಿತ್ತು. ಹಾಗೆ ಇವತ್ತೇ ಇಟ್ಕೊಳ್ತಾ ಇದ್ದೇನೆ. ನೈಟ್ ನಾನು ಫ್ರಾಸ್ಟಿಂಗನ್ನು ಮಾಡಿ ಇಡ್ತೇನೆ. ನೆಕ್ಸ್ಟ್ ಡೇ ಕೊಡುವಾಗ ತುಂಬಾ ಟೇಸ್ಟಿಯಾಗಿರ್ತದೆ. ಇಲ್ಲಿ ತುಂಬ ದಿನದಿಂದ ನಾನು ಬೇಕಿಂಗ್ ರೂಮ್ ಕೂಡ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ ಅಂದರೆ ಅಂದ್ಕೊಳ್ತಾನೆ ಇದ್ದೇನೆ. ಇನ್ನೂ ಕೂಡ ನನಗೆ ಟೈಮ್ ಸಿಗಲಿಲ್ಲ. ಮತ್ತು ಇವತ್ತು ಸಂಜೆಗೆ ಕೊಡಲಿಕ್ಕೆ ಅಂದರೆ ಒಂದು 2 kg ಹೈಟ್ ಕೇಕಲ್ಲಿ ಈ ಯೂನಿಕಾರ್ನ್ ಥೀಮ್ ಇರ್ತದೆ ಅಲ್ವಾ. ಸೊ ಆ ಯೂನಿಕಾರ್ನದು ಹಾರ್ನ್ ಎಲ್ಲ ಮಾಡಲಿಕ್ಕಿತ್ತು. ಹಾಗೆ ನಾನಿಲ್ಲಿ ಫಾಂಡೆಂಟನ್ನು ವರ್ಕ್ ಮಾಡ್ತಾ ಇದ್ದೇನೆ. ಈ ಫಾಂಡೆಂಟ್ ಅನ್ನುವಂಥದ್ದು ತುಂಬಾ ಟ್ರಿಕ್ಕಿ. ಕೇಕ್ ಮಾಡೋರಿಗೆ ಗೊತ್ತಿರ್ಬೋದು. ಇದಕ್ಕೆ ಟೆಂಪ್ರೇಚರ್ ಸಹ ಒಳ್ಳೆಯದಿರಬೇಕು ಮತ್ತು ಇದನ್ನು ನಾವು ನೀಡ್ ಮಾಡಿದ್ದು ಸಹ ಒಳ್ಳೆಯದಾಗಿ ಬರಬೇಕು. ನನಗೆ ಇದರಲ್ಲಿ ನಾನು ಸ್ವಲ್ಪ ಅಂದರೆ ಬೆಟರ್ ಆಗಲಿಕ್ಕೆ ನನಗೆ ವರ್ಷಗಳೇ ಹಿಡಿದಿದೆ. ಯಾಕೆಂದರೆ ಅಷ್ಟೊಂದು ಈಸಿ ಇಲ್ಲ ಇದ್ರ ಜೊತೆಗೆ ವರ್ಕ್ ಮಾಡೋದಂತ ಹೇಳಿದರೆ. ಮೈದಾ ಹಿಟ್ಟನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಇದು ಚಪಾತಿಗೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಮಾಡಿ ಶೇಪ್ಸನ್ನು ಕೊಡುವಂಥದ್ದು. ಸೊ ಅದರಲ್ಲಿ ತುಂಬಾ ಟ್ರಿಕ್ಸ್ ಮತ್ತು ಟಿಪ್ಸ್ ಎಲ್ಲ ಇದೆ. ಅದನ್ನು ಯೂಸ್ ಮಾಡಿದರೆ ಮಾತ್ರ ಸರಿಯಾಗಿ ಬರುವಂಥದ್ದು. ಸೊ ಹಾಗೆ ನಾನಿವಾಗ ಯೂನಿಕಾರ್ನ್ನ ಹಾರ್ನ್ ಕಿವಿ ಎಲ್ಲ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ಕೇಕ್ ನಾನು ಆಲ್ರೆಡಿ ನೆನ್ನೆನೆ ಮಾಡಿ ಇಟ್ಟಿದ್ದೆ. ನನ್ನ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಬಾಡಿ ಹೋಗಿದೆ. ಈಗ ಅಂದರೆ ಹೀಟ್ ತುಂಬ ಉಂಟು ಮತ್ತು ತುಂಬ ದಿನದಿಂದ ನಾನು ಇದನ್ನು ಹೊರಗೆ ಸಹ ಇಡಲಿಲ್ಲ. ಯಾಕೆಂದರೆ ಟೈಮೇ ಸಾಕಾಗ್ತಾ ಇಲ್ಲ. ಅತ್ತೆ ಕೂಡ ಇರಲಿಲ್ಲ ಅಲ್ಲ. ಹಾಗೆ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿತ್ತು. ತುಂಬ ಕಮಿಟ್ಮೆಂಟ್ಸ್ ಇರುವಾಗ ನಾವು ಅಂದರೆ ನಮ್ಮ ಮಕ್ಕಳಿಗೆ ಕೊಡುವಂಥ ಟೈಮನ್ನು ಬಿಡಲಿಕ್ಕೆ ಆಗೋದಿಲ್ಲ. ಮತ್ತು ತುಂಬ ಜನ ಲೇಡೀಸ್ ಈ ವಿಡಿಯೋನ ನೋಡ್ತಾ ಇರ್ಬೋದು. ಆದಷ್ಟು ನೀವು ನಿಮಗೆ ನಾನೊಂದು ಸ್ಪೆಷಲ್ ಟಿಪ್ ಕೊಡೋದೇನಂತ ಹೇಳಿದರೆ, ನಿಮ್ಮ ದಾಂಪತ್ಯ ಜೀವನ ಒಳ್ಳೆಯದಾಗಿರಬೇಕು ಅಥವಾ ನಿಮ್ಮ ಮನೆ ಚೆನ್ನಾಗಿರಬೇಕು, ಯಾವಾಗಲೂ ಕಿರಿಕಿರಿ ಎಲ್ಲ ಆಗಬಾರ್ದು ಗಂಡ ಹೆಂಡತಿ ಮಧ್ಯದಲ್ಲಿ ಅಂತ ಹೇಳಿದರೆ, ನಿಮ್ಮ ಹಸ್ಬೆಂಡಿನ ನೀವು ಒಂದು ವೇಳೆ ದುಡಿತಾ ಇಲ್ಲ ಆದರೆ ನಿಮ್ಮ ಹಸ್ಬೆಂಡಿನ ಇನ್ಕಮಿಗೆ ಅನುಸಾರವಾಗಿಯೇ ನೀವು ಖರ್ಚನ್ನು ಮಾಡಬೇಕು. ಹಸ್ಬೆಂಡಿನ ಇನ್ಕಮ್ ಲೋ ಇದ್ದು ನೀವು ಆದಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಹಸ್ಬೆಂಡಿಗೆ ನಿಮಗೆ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಯಾಕೆಂದರೆ ಅವರಿಗೆ ನೀವಂದರೆ ಇಷ್ಟ. ನಿಮ್ಮನ್ನು ಒಂದು ಸಿಚುವೇಶನಿಗೆ ಅವರು ತಗೊಂಡು ಬಂದಿದ್ದೇನೆ ಅಂದರೆ ನೀವು ನಿಮ್ಮ ತವ್ರ ಮನೆಯಲ್ಲಿ ಒಳ್ಳೆ ಪೊಸಿಷನಲ್ಲಿದ್ದರೆ ಈಗ ನಿಮಗೆ ಕಷ್ಟದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ಕೂಡ ಸಾಲ ಎಲ್ಲ ಮಾಡಿ ಖರ್ಚನ್ನು ಮೇಂಟೈನ್ ಮಾಡುವ ರೀತಿಯಲ್ಲಿ ಮಾಡುವಂಥದ್ದಲ್ಲ. ನಿಮಗೆ ಪಾಸಿಬಲ್ ಆಗ್ತದೆ ಆದರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಹೊರಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಆದರೆ ಹೋಗಿ ಮಾಡ್ಬೋದು, ಅಥವಾ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಜಾಬ್ಸ್ ಕೆಲವೊಂದು ಇರ್ತದೆ, ಅಥವಾ ಫುಡ್ಡನ್ನು ಮಾಡಿ ಸೇಲ್ ಮಾಡುವಂಥದ್ದು, ಹೋಮ್ ಪ್ರಾಡಕ್ಟ್ಸನ್ನೆಲ್ಲ ಮಾಡುವಂಥದ್ದು, ಕ್ಯಾಂಡಲ್ ಮೇಕಿಂಗ್, ಕೇಕ್ ಮಾಡುವಂಥದ್ದು, ಮತ್ತು ಡಾಟಾ ಎಂಟ್ರಿ ಜಾಬ್ಸ್, ಮತ್ತು ಬೇರೆ ಬೇರೆ ರೀತಿಯಾದಂತಹ ಈ ಕಾಮರ್ಸ್ ವೆಬ್ಸೈಟ್ಗಳಲ್ಲೆಲ್ಲ ರೀಸೇಲ್ ಮಾಡುವಂಥದ್ದು, ಇಂಥದ್ದನ್ನೆಲ್ಲ ಮಾಡ್ಬೋದು. ಈ ರೀತಿಯೆಲ್ಲ ಮಾಡಿ ನೀವು ಹಸ್ಬೆಂಡ್ನ ಇನ್ಕಮಿಗೆ ನಿಮ್ಮ ಕೈಯನ್ನು ಕೂಡ ಜೋಡಿಸ್ತಾ ಇದ್ದೀರಾ ಆದರೆ ಆಗ ಅವ್ರಿಗೇನಾಗ್ತದೆ ಅಂತ ಹೇಳಿದರೆ ನಮಗೊಬ್ಬರು ಸಪೋರ್ಟಿಗಿದ್ದಾರೆ ಅಂತ ಹೇಳಿ ಅವರಿಗೆ ಸಹ ಅನ್ನಿಸ್ತದೆ. ಆಗ ನಿಮಗೆ ಕೂಡ ಹೇಗೆ ಫೀಲ್ ಆಗ್ತದೆ ಗೊತ್ತಾ. ನನಗೆ ನಾನು ಹೇಳ್ತೇನೆ, ನಾನು ಫಸ್ಟ್ ಮದುವೆ ಆಗಿ ಬಂದಾಗ ನನಗೆ ಏನಾದರೂ ಒಂದು ಆನ್ಲೈನಲ್ಲಿ ಏನಾದ್ರು ತರಿಸಲಿಕ್ಕೆ ಕೂಡ ನನಗೆ ಬೇರೆಯವ್ರದ್ದು ದುಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥ ಒಂದು ಫೀಲಿಂಗ್, ಅಂದರೆ ಅಯ್ಯೋ ನಾನು ಬರ್ಡನ್ ಆಗ್ತಾ ಇದ್ದೇನೆ ನನ್ನ ಹಸ್ಬೆಂಡಿಗೆ ಅಂತ ಹೇಳಿ. ಎಲ್ಲರೂ ಅದೇ ರೀತಿಯಲ್ಲಿ ಮಾಡಲೇಬೇಕಂತ ಇಲ್ಲ ಕೆಲಸ, ಬಟ್ ಯಾರಿಗೆಲ್ಲ ಪಾಸಿಬಲ್ ಆಗ್ತದೆ ಅವರಿಗೆ ಹೇಳುವಂಥದ್ದು. ನೀವು ಸ್ಟ್ರಾಂಗ್ ಆಗಿ ನೀವು ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಆದರೆ ನೀವೇನಾದರೂ ಒಂದು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡಿ. ನಾಚಿಕೆ ಪಡಬಾರ್ದು ಅಷ್ಟೇ, ಅಯ್ಯೋ ನನಗೆ ಪಕ್ಕದ ಮನೆಯವ್ರು ಏನು ಅಂದ್ಕೊಳ್ತಾರೇನೋ, ನನ್ನ ಫ್ಯಾಮಿಲಿಯವ್ರು ಏನು ಅಂದ್ಕೊಳ್ತಾರೆ ಅಂತ ಹೇಳಿ. ನೀವು ನಿಮ್ಮ ಹಸ್ಬೆಂಡ್ ನಿಮ್ಮ ಒಂದು ಕಂಫರ್ಟ್ ಲೆವೆಲ್ ಅಷ್ಟೇ ಬೇಕಾಗಿರುವಂಥದ್ದು. ಮತ್ತು ನಿಮ್ಮ ಖರ್ಚು ಜಾಸ್ತಿ ಆಗ್ತಾಯಿದೆ, ಹಸ್ಬೆಂಡ್ನ ಇನ್ಕಮ್ ಕಡಿಮೆ ಇದೆ, ಅವರಿಗೆ ಹೇಳಲಿಕ್ಕೆ ಸಾಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಟೈಮ್ನಲ್ಲಿ ಆದಷ್ಟು ನೀವು ನಿಮ್ಮ ಖರ್ಚನ್ನು ಅಂದರೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳ ಡೈಪರಿಗೆ ಬೇಕಾದಷ್ಟು ಖರ್ಚಾದರೂ ಕೂಡ ನಿಮ್ಮಿಂದ ಅಂದರೆ ಭರಿಸಲಿಕ್ಕೆ ಆಗ್ತದೆ. ಆದರೆ ನೀವೊಂದು ಸ್ಟ್ರಾಂಗಾಗಿ ಇಂಡಿಪೆಂಡೆಂಟಾಗಿ ಇದ್ದೀರಾ ಅಂತ ಹೇಳಿ ಅರ್ಥ. ಎಲ್ಲರಿಗೆ ನಾನಂದರೆ ಕೆಲಸ ಮಾಡಿ ಅಂತ ಹೇಳೋದಲ್ಲ, ಯಾರಿಗೆಲ್ಲ ಪಾಸಿಬಲ್ ಇದೆ ಮಾಡಿ, ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಡಿ. ನೀವು ಒಂದು ರಿಸೋರ್ಸನ್ನು ವೇಸ್ಟ್ ಮಾಡಿದ ಹಾಗೆ, ಯಾಕೆಂದರೆ ನಿಮ್ಮ ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ವೇಸ್ಟ್ ಮಾಡಿದ ಹಾಗೆ. ನನಗೆ ಕೂಡ ಕೇಳ್ತಾಯಿದ್ರು, ನೀನು ಯಾಕೆ ಈ ಕೇಕೆಲ್ಲ ಮಾಡಿ ಸೇಲ್ ಮಾಡುವಂಥದ್ದು, ಅದೊಂಥರ ನಾಚಿಕೆ ಅಲ್ವಾ, ಅಂದರೆ ನಿನ್ನ ಹಸ್ಬೆಂಡಿಗೆ ಒಳ್ಳೆ ಕೆಲಸ ಉಂಟು, ಜಾಬ್ ಉಂಟು, ಮತ್ತು ಯಾಕೆ ನೀನು ಆ ರೀತಿಯಲ್ಲಿ ಮಾಡೋದು ಅಂತ ಹೇಳಿ, ಯಾಕೆ ಕಷ್ಟಪಡಬೇಕು, ಆರಾಮದಲ್ಲಿ ಮನೆಯಲ್ಲಿ ಇರ್ಬೋದಲ್ಲ ಅಂತ ಹೇಳಿ. ನನ್ನ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರು, ಏನು ಫ್ಯಾಕ್ಟ್ರಿ ಇರುತ್ತೆ ಅಂತ ಹೇಳಿ. ನನ್ನ ಹಸ್ಬೆಂಡಿಗೆ ಅವರದ್ದೇ ಸ್ವಂತ ಆದಂತಹ ಕ್ಯಾಶ್ಯೂದು ಫ್ಯಾಕ್ಟ್ರಿ ಉಂಟು. ಅಂದರೆ ಈ ಕ್ಯಾಶ್ಯೂದು ರಾ ನಟ್ಸ್ ಎಲ್ಲ ತರ್ತಾರೆ ಅಲ್ವ, ಅಂದರೆ ಗೇರು ಬೀಜ ಎಲ್ಲ ತರ್ತಾರೆ ಅಲ್ವ, ಹೊರದೇಶದಿಂದ ತರುವಂಥದ್ದು ಕಂಟೈನರ್ಗಳಲ್ಲಿ ಬರ್ತದೆ ಅದು. ಸೊ ಅಲ್ಲಿಂದ ಮತ್ತು ಇಲ್ಲಿದ್ದು ಲೋಕಲ್ ಕೂಡ ಫಾರ್ಮಸಿಂದ ತಗೊಳ್ತಾರೆ, ತಗೊಂಡು
ಅದನ್ನು ಕಟ್ಟಿಂಗ್ ಮಾಡಿ ಅದರ ಪ್ರೊಸೆಸಿಂಗ್ ಮಾಡಿ ಕ್ಯಾಶ್ಯೂ ನಟ್ಸನ್ನು ತೆಗೆದು ನಾನು ಇನ್ನೊಮ್ಮೆ ಫ್ಯಾಕ್ಟ್ರಿದು ವಿಡಿಯೋ ಮಾಡಿ ಹಾಕ್ತೇನೆ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಸೊ ಅಲ್ಲಿ ಕೂಡ ಜಾಬಿಗೆ ಹೆಂಗಸರು ಬರ್ತಾರೆ, ಕಟ್ ಮಾಡಲಿಕ್ಕೆ ಮತ್ತು ಅದನ್ನು ಪ್ರೊಸೆಸ್ ಮಾಡಲಿಕ್ಕೆಲ್ಲ ಬರ್ತಾರೆ, ಮಿಷಿನರೀಸ್ ಎಲ್ಲ ಉಂಟು. ಸೊ ಹಾಗೆ ಅವ್ರದ್ದು ಅದು ಕೆಲಸ, ಅವರಿಗೆ ಒಳ್ಳೆ ಕೆಲಸ ಉಂಟು ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಅಂದರೆ ಪ್ರತಿಯೊಬ್ಬರು ಭೂಮಿ ಮೇಲೆ ಇರುವವರು ದುಡ್ದು ಕೆಲಸ ಮಾಡಿ ದುಡ್ಡು ಅಂದರೆ ಮೈ ಬಗ್ಗಿಸಿ ಕೆಲಸ ಮಾಡಿ ಅರ್ನ್ ಮಾಡಿದರೆ ಇದಕ್ಕೊಂದು ವ್ಯಾಲ್ಯೂ ಇದ್ದ ಹಾಗೆ ಅಂತ ಹೇಳಿ ನನ್ನ ಒಂದು ಪರ್ಸ್ನಲ್ ಫೀಲಿಂಗ್. ಹಾಗೆ ಆದಷ್ಟು ಅಂದರೆ ನೀವು ಮನೆ ಕೆಲಸ ಮಾಡ್ತಾಯಿದ್ದೀರ ಆದರೂ ಪರವಾಗಿಲ್ಲ, ಅದನ್ನು ಇಚ್ಛೆ ಇಟ್ಕೊಂಡು ಮಾಡಿ, ಅಂದರೆ ಖುಷಿಯಿಂದ ಮಾಡಿ, ಒಳ್ಳೆ ಮನಸ್ಸಿಂದ ಮಾಡಿ. ಅಯ್ಯೋ ಇದು ಯಾರು ಮಾಡ್ತಾರೆ, ಇದು ಯಾರಿಗೆ ಬೇಕು ಅಂತ ಹೇಳಿ ಅಂದ್ಕೊಂಡು ಮಾಡಿದರೆ ಅದು ನಿಮಗೆ ಯಾವಾಗಲೂ ಬರ್ಡನ್ ಅಂತಲೇ ಹೇಳಿ ಅನಿಸೋದು. ನನ್ನ ಮನೆ ನಾನು ಮಾಡ್ತಾಯಿದ್ದೇನೆ ಅಂತ ಹೇಳಿ ಖುಷಿಯಿಂದ ಮಾಡಿದರೆ ನಿಮಗೆ ಅದು ಬರ್ಡನ್ ಅಂತ ಹೇಳಿ ಅನಿಸೋದಿಲ್ಲ. ಸೊ ಇಲ್ಲಿ ನನ್ನ ಸುಮಾರು ಕೆಲಸಗಳೆಲ್ಲ ಆಯಿತು. ಬಾತ್ರೂಮ್ ಎಲ್ಲ ವಾಶ್ ಮಾಡಲಿಕ್ಕಿತ್ತು, ಅದೆಲ್ಲ ಕೆಲಸಗಳೆಲ್ಲ ಆಯಿತು. ಈಗ ಬಟ್ಟೆಯನ್ನು ಸಾರ್ಟ್ ಮಾಡುವಂಥದ್ದು ಇದು ದೊಡ್ಡ ಕೆಲಸ. ಒಂದೊಂದು ಲೋಡ್ ಬಟ್ಟೆ ಇರ್ತದೆ ನಮ್ಮದೆಲ್ಲರದ್ದು ಸೇರಿ, ಖಾಲಿ ಒಂದೊಂದು ದಿನದ ಬಟ್ಟೆಗಳಿವೆಲ್ಲ. ಸೊ ಅದನ್ನೆಲ್ಲ ಸಾರ್ಟ್ ಮಾಡುವಂಥದ್ದು. ಹಸ್ಬೆಂಡಿದು, ಮಗುವಿದು ಒಳ್ಳೆ ಬಟ್ಟೆ, ಹೊರಗೆ ಹೋಗುವಂಥ ಬಟ್ಟೆ, ಮನೇಲಿ ಹಾಕೋ ಬಟ್ಟೆ, ಸಿಯೋನ್ನ ಬಟ್ಟೆ, ಹಾಗೆ ತುಂಬ ಸಾರ್ಟಿಂಗ್ ಎಲ್ಲ ಮಾಡಲಿಕ್ಕೆ ಇರ್ತದೆ. ಇಲ್ಲಿ ನಾನು ಮಗುವಿನ ಜೊತೆ ಹೈಡ್ ಆ್ಯಂಡ್ ಸೀಕ್ ಮಾಡ್ತಾಯಿದ್ದೆ. ನನ್ನನ್ನೇ ಹುಡುಕಿ ಬರುವಂಥದ್ದಲ್ಲ, ಹಿಂದೆನೇ ಬರುವಂಥದ್ದು. ಹಾಗೆ ನಾನಿಲ್ಲಿ ಫ್ರಿಜ್ನ ಹಿಂದೆ ಹೈಡ್ ಮಾಡಿ ಕೂತ್ಕೊಂಡಿದ್ದೆ. ಒಂದು ಎರಡು ಸಲ ಬಂದು ಹೋದ. ಸೊ ಆಗ ನನಗೆ ತಲೆಗೆ ಹೋಯಿತು ಒಮ್ಮೆ ವೀಡಿಯೋ ಮಾಡುವ ಅಂತ ಹೇಳಿ ರಪ್ಪ ಅಂತ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಇಟ್ಟಿದ್ದೇನೆ. ಕುಕ್ಕು ಡೇಲು ಡೇಲು ಕುಕ್ಕು ಕುಕ್ಕು Hide and seek. Hide and seek. Cuckoo. Cuckoo. Ow. Cuckoo. Asha. Dil. Cuckoo. Asha. Amam ready kiriyan yami. Ready kiriyan yami. अम्मम रेडी करेंगे. फैन किया, फैन फैन किया, दे लो फैन किया, फैन फैन किया अम्मा. ಫ್ಯಾನ್ ಎಲ್ಲಿದೆ ಅಂತ ಕೇಳಿದರೆ ಮೇಲೆ ತೋರಿಸ್ತಾನೆ, ಬೆರಳು ಮೇಲಕ್ಕೆ ತೋರಿಸ್ತಾನೆ. ಇಲ್ಲಿ ಅಂತ ಕರೆಕ್ಟ್ ಪಾಯಿಂಟ್ ಮಾಡೋದಿಲ್ಲ, ಬಟ್ ಮೇಲಕ್ಕೆ ತೋರಿಸ್ತಾನೆ. ಹಾಗೆ ಅವನ ಹತ್ರ ಸ್ವಲ್ಪ ಹೊತ್ತು ಆಟಾಡಿ ಅವನನ್ನು ಅಲ್ಲೇ ಬಿಟ್ಟಿದ್ದೇನೆ. ಮತ್ತು ಈಗ ನನಗೆ ಸಿಯೋನನ್ನು ಪಿಕ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಎಣ್ಣೆಯನ್ನು ಹಾಕ್ತಾ ಕೂತ್ಕೊಂಡಿದ್ದೆ, ನನಗೆ ನೆನಪೇ ಆಗಲಿಲ್ಲ ಟೈಮ್ ಎಷ್ಟಾಯಿತು ಅಂತ ಹೇಳಿ. ಕರೆಕ್ಟು ಹೋಗಿ ನೋಡುವಾಗ 4:30 ಆಗಿ ಸ್ವಲ್ಪ ಹೊತ್ತಲ್ಲಿ ರಿಕ್ಷಾ ಬರ್ತದೆ. ಒಂದು 4:35 ಒಳಗೆ ರಿಕ್ಷಾ ಬರ್ತದೆ. ಸೊ ಹಾಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ಮತ್ತು ಈಗಲೇ ನಾನು ತಲೆಗೆ ಕೂಡ ಸ್ನಾನ ಮಾಡಬೇಕು ಸ್ವಲ್ಪ ಹೊತ್ತಲ್ಲಿ, ಒಂದು 10 to 15 ಮಿನಿಟ್ಸ್ ಮಾತ್ರ ಇಡುವಂಥದ್ದು ಎಣ್ಣೆಯನ್ನು. ಹಾಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಾನು, ಅಂದರೆ ವಾಶ್ ಮಾಡುವಾಗ ಡ್ರೈ ಆಗ್ತದಲ್ಲ ಹಾಗೆ. ಮೊನ್ನೆ ನಾನು ನಿನ್ನೆ ಆ್ಯಕ್ಚುಲಿ ನಾನು ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ, ಮುಂಚೆ ನನ್ನ ಕೂದಲು ಎಷ್ಟು ಉದ್ದ ಇತ್ತು ಅಂತ ಹೇಳಿ. ತುಂಬ ಲಾಂಗ್ ಹೇರ್ ಇತ್ತು ನನಗೆ, 10th ಕೂಡ ಲಾಂಗ್ ಹೇರ್ ಇತ್ತು. 10th ಆಗಿ ನಾನು ಈಚೆ ಮಂಗಳೂರಿಗೆ ಬಂದ ನಂತರ ಇಲ್ಲಿನ ನೀರಿಗೆ ತುಂಬ ಉದುರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಾಗಿ ಸ್ವಲ್ಪ ಅಂದರೆ ದಪ್ಪ ಇದ್ದ ಕೂದಲು ಸ್ವಲ್ಪ ತೆಳುವಾಯಿತು, ಬಟ್ ಲಾಂಗ್ ಇತ್ತು, ತುಂಬ ಲಾಂಗ್ ಇತ್ತು. ಹಾಗೆ ನಾನು ಆ ಪಿಕ್ಚರಲ್ಲಿ ಉಂಟಲ್ವ ಫೋಟೋ ಹಾಕಿದ್ದೆಲ್ಲ, ಸೊ ಅದು ಕಟ್ ಮಾಡಿದ ನಂತರ ಇರುವಂಥ ಕೂದಲು ಅದಕ್ಕಿಂತ ಲಾಂಗ್ ಇತ್ತು ನನ್ನ ಹೇರ್. ಸೊ ಅದಾಗಿ ಮತ್ತು ಸಿಯೋನ್ ಹುಟ್ಟಿದ ನಂತರ ಪೋಸ್ಟ್ಪಾರ್ಟಮಲ್ಲಿ ನನ್ನ ತುಂಬ ಕೂದಲು ಹೋಯಿತು. ಮತ್ತು ಅದಕ್ಕಿಂತ ಮುಂಚೆ ನನಗೆ ಕಾಲಿದು ಸರ್ಜರಿ ಆಗಿತ್ತಲ್ಲ, ಸೊ ಆ ಟೈಮ್ನಲ್ಲಿ 3 months ಅಷ್ಟು ನಾನು ಆ್ಯಂಟಿಬಯೋಟಿಕನ್ನು ತಗೊಂಡಿದ್ದೆ ಅಲ್ವ ಕಂಟಿನ್ಯೂಸ್ ಆಗಿ. ಆ ಟೈಮ್ನಲ್ಲಿ ಕೂಡ ಹಾಗೆ ನನ್ನ ಕೂದಲು ತುಂಬ ಹೋಗಿತ್ತು. ನಾನು ACL ಸರ್ಜರಿಯ ವ್ಲಾಗಲ್ಲಿ ಹೇಳಿದ್ದೆ. ಸೊ ಹಾಗೆ ಆ ಒಂದು ಟೈಮ್ನಲ್ಲಿ ಹೋದದ್ರಿಂದ ತುಂಬಾ ಕೂದಲಿದ್ದು ಲಾಸ್ ಆಗಿತ್ತು ನನಗೆ. ಆಲ್ರೆಡಿ ಹೇರ್ ಫಾಲ್ ತುಂಬ ಆಗ್ತಾಯಿತ್ತು. ಸ್ಪೆಷಲಿ ಮತ್ತು ಈ ಪೋಸ್ಟ್ಪಾರ್ಟಮ್ ಜರ್ನಿ ಹೇಳಬೇಕಂತಲೇ ಇಲ್ಲ ಅಲ್ವಾ.
ಕೇಳ್ತಾ ಇರ್ತೀರ ನೀವು ಏನು ಕೂದಲಿಗೆ ಈಗ ಏನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈ ಸಲದ ಪ್ರೆಗ್ನೆನ್ಸಿಯಲ್ಲಿ ನಾನು ಆ ರೀತಿಯಲ್ಲಿ ಏನು ಅಷ್ಟೊಂದು ಹೇರ್ ಲಾಸನ್ನು ಎಕ್ಸ್ಪೀರಿಯೆನ್ಸ್ ಮಾಡಲಿಲ್ಲ. ಆಗ್ತಾ ಇದೆ ಬಟ್ ಅಷ್ಟೊಂದು ಆಗ್ತಾ ಇಲ್ಲ ಮೊದಲಿದ್ದ ಹಾಗೆ ಸಿಯೋನ್ನ ಟೈಮ್ನಲ್ಲಿ ಒಂದು 40 ಡೇಸ್ ಎಲ್ಲ ಆಗುವಾಗ ಅವನ ಇದಾಗ್ತದಲ್ವ ತೊಟ್ಟಿಲಿಗೆ ಆಗೋದು, ಅದೆಲ್ಲ ಆದ ನಂತರ ನಾನು ಕ್ಯಾನ್ಸರ್ ಪೇಷಂಟಿಗೆ ಅಂತ ಹೇಳಿ ನನ್ನ ಹೇರನ್ನು ಡೊನೇಟ್ ಮಾಡಿದ್ದೆ. ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ಒಬ್ಬರು ಅದನ್ನು ಕಟ್ ಮಾಡಿ ತಗೊಂಡು ಹೋಗಿ ಅಲ್ಲೇ ಡೊನೇಟ್ ಮಾಡಿದರು. ಸೊ ಹಾಗೆ ನಾನಿಲ್ಲಿ ಹೋಗಿ ಕೊಡಲಿಲ್ಲ, ಬಟ್ ಇಲ್ಲಿಂದಾನೇ ಅದನ್ನು ಹೇರನ್ನು ಕಟ್ ಮಾಡಿ ರಬ್ಬರ್ ಬ್ಯಾಂಡಲ್ಲಿ ಉದ್ದವನ್ನೇ ತಗೊಂಡೋಗಿ ಅವರು ಕೊಟ್ಟಂಥದ್ದು ಕ್ಯಾನ್ಸರ್ ಪೇಷಂಟಿಗೆ ಅಂತ ಹೇಳಿ. ಸೊ ಹಾಗೆ ಒಂದು ಕಾಸಿಗೆ ಕೂಡ ಆಯ್ತದು. ಹಾಗೆ ಅವತ್ತು ಆ ಹೇರನ್ನು ಆ ರೀತಿಯಲ್ಲಿ ಕೊಟ್ಟ ನಂತರ ಮೇ ಬಿ ಅದಕ್ಕೆ ಇರಬೇಕು. ಅದರ ನಂತರ ನನಗೆ ಹೇರ್ ಗ್ರೋತು ಚೆನ್ನಾಗೇ ಆಗಿದೆ, ತನ್ನಷ್ಟಕ್ಕೆ ಆಗಿದ್ದಾಯ್ತಾ. ನಾನೇನು ಹಚ್ಚಲಿಲ್ಲ, ಸ್ಪೆಷಲಾಗಿ ಏನು ಕೂಡ ಕೇರ್ ಮಾಡಲಿಲ್ಲ. ಸ್ಪೆಷಲಿ ನಾನು ಹೇರಿಗೆ ಏನು ಕೇರೇ ಮಾಡ್ತಾ ಇಲ್ಲ. ನನಗೀಗ ಹೇರೇ ಬೇಡ ಅಂತ ಆಗ್ತದೆ. ನಾನು ಒಂದು ವೇಳೆ ಬಾಲ್ಡ್ ಇದ್ದಿದ್ರೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಕೆಲವೊಮ್ಮೆ ಮಗು ಎಳೆಯುವಾಗ, ಕೂದಲು ಉದುರುವಾಗ, ಮತ್ತು ಕೆಲವೊಮ್ಮೆ ಕಿರಿಕಿರಿ ಆಗುವಾಗ ಉಂಟಲ್ಲ, ಹಾಗೇ ಅನ್ನಿಸ್ತದೆ ಕೆಲವೊಂದು ಸಲ. ಈಗ ಯೂನಿಕಾರ್ನ್ ಕೇಕ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಹಸ್ಬೆಂಡ್ ತಗೊಂಡು ಹೋಗಲಿಕ್ಕೆ ಬರ್ತಾರೆ. ಹಾಗೆ ನಾನು ಅದರ ಫೈನಲ್ ಡೆಕೋರೇಷನ್, ಕಣ್ಣು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೇನೆ. ಇದು ಹೈಟಲ್ಲಿರುವಂಥ ಮ್ಯಾಂಗೋ ಕೇಕ್ 2 kg. ಇದು ನೋಡಲಿಕ್ಕೆ ಚಿಕ್ಕದು ಕಾಣ್ತಾ ಉಂಟು, ಬಟ್ ತುಂಬ ಹೈಟ್ ಇತ್ತು. ಮತ್ತು ವೆಯ್ಟ್ ಕೂಡ 2 kg ಅಂತ ಹೇಳುವಾಗ ಒಳ್ಳೆ ವೆಯ್ಟ್ ಇರ್ತದೆ. 2 kg ಅಂತ ಅವ್ರು ಹೇಳಿದರು ಕೂಡ. ನಾನು ಕೊಡುವಂಥ ಕೇಕ್ 2.25 kg ಅಥವಾ 2.300 ಆ ರೀತಿಯಲ್ಲಿರ್ತದೆ. ಏಕೆಂತ ಹೇಳಿದರೆ ಅದೇ ಡಿಫ್ರೆನ್ಸ್ ಇರುವಂಥದ್ದು ಹೋಮ್ ಬೇಕರ್ಸಿಗೆ ಮತ್ತು ಬೇಕ್ರಿಯವರಿಗೆ. ಹೋಮ್ ಬೇಕರ್ಸ್ ಅಂತ ಹೇಳಿದರೆ ನಾವು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಬಟ್ ಬೇಕ್ರೀಸಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗ್ತದೆ, ಕ್ವಾಂಟಿಟಿ ಕೂಡ ಕಾಂಪ್ರಮೈಸ್ ಆಗ್ತದೆ, ಹೈಜೀನ್ ಕೂಡ ಕಾಂಪ್ರಮೈಸ್ ಆಗ್ತದೆ. ಸೊ ಹಾಗೆ ಆದರೂ ಕೂಡ ನಮ್ಮಿಂದ ಕೆಲವರು ಡಿಸ್ಕೌಂಟ್ ಕೇಳ್ತಾರೆ, ಅದೇ ಇರುವಂಥದ್ದು ಸ್ಯಾಡ್ ಪಾರ್ಟ್. ಸೊ ಈಗ ಕೇಕ್ ಅಂತ ರೆಡಿಯಾಗಿದೆ. ಸ್ವಲ್ಪ ಹೊತ್ತಲ್ಲೇ ಹಸ್ಬೆಂಡ್ ಬಂದು ತಗೊಂಡು ಹೋಗ್ತಾರೆ. ಇವತ್ತಿನ ನಾನು ವ್ಲಾಗಲ್ಲಿ ಹೇಳಿದೆ ಅಲ್ವಾ, ಹಸ್ಬೆಂಡ್ನ ಇನ್ಕಮಿಗೆ ಅನುಸಾರವಾಗಿ ನಾವು ಖರ್ಚು ಮಾಡಬೇಕು ಅಂತ ಹೇಳಿ. ಇದನ್ನು ಎಷ್ಟು ಜನ ಒಪ್ತೀರಾ? ನೀವು ಏನಾದರೂ ಈ ರೀತಿಯಲ್ಲಿ ಕೆಲಸ ಮಾಡಿ ಅರ್ನಿಂಗ್ಸನ್ನು ಮಾಡ್ತಾ ಇದ್ದೀರಾ ಆದರೆ ಅದರ ಬಗ್ಗೆ ಕೂಡ ಶೇರ್ ಮಾಡಿ ಆಯಿತಾ. ಕಾಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ಒಂದು ಥಾಟ್ ನಿಮಗೆ ಹೇಗೆ ಅನ್ನಿಸ್ತದೆ ಅದರ ಬಗ್ಗೆ ಕೂಡ ಹೇಳಿ. ಮತ್ತು ಬೇರೆ ಏನಾದರೂ ನಿಮಗೆ ಶೇರ್ ಮಾಡಲಿಕ್ಕಿದ್ರೂ ಕೂಡ ಶೇರ್ ಮಾಡ್ಬೋದು ಆಯಿತಾ. ಈ ವ್ಲಾಗ್ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ನಿಮಗೆ ಇಷ್ಟ ಆದರೆ ಇಷ್ಟರವರೆಗೆ ಲೈಕ್ ಮಾಡಲಿಲ್ಲ ಆದರೆ ಪ್ಲೀಸ್ ಲೈಕ್ ಮಾಡಿ ಈಗನೇ. ನನಗೆ ಗೊತ್ತಾಗ್ತದೆ ಅಲ್ವಾ ಎಷ್ಟು ಜನರಿಗೆ ನನ್ನ ವ್ಲಾಗ್ ಇಷ್ಟ ಆಗ್ತಾ ಉಂಟು ಅಂತ ಹೇಳಿ. ಮತ್ತು ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಯಾವ ಕಂಟ್ರಿಯಿಂದ ನೋಡ್ತಾ ಇದ್ದೀರಾ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಈ ವ್ಲಾಗ್ ನಂತರ ನಾನೀಗ ವ್ಲಾಗನ್ನು ಅಪ್ಲೋಡ್ ಮಾಡ್ತೇನೆ ಇಲ್ಲ ಅಂತ ಹೇಳಿ ಗೊತ್ತಿಲ್ಲ. ಮತ್ತು ಈ ವ್ಲಾಗಿದು ಕಾಮೆಂಟ್ ಸೆಕ್ಷನ್ ಆಫ್ ಇರ್ತದೆ, ಆನ್ ಇರ್ತದೆ ಅಂತ ಹೇಳಿ ಸಹ ನನಗೆ ಗೊತ್ತಿಲ್ಲ. ಅದು ಯೂಟ್ಯೂಬ್ ಅವರಿಗೆ ಡಿಪೆಂಡ್ ಆಗ್ತದೆ. ಮಗು ತೋರಿಸಿರೋದ್ರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಟ್ ಆನ್ ಇದೆ ಆದರೆ ಕಾಮೆಂಟ್ ಅಂತೂ ಮಾಡಿ ಆಯಿತಾ, ನಾನು ರಿಪ್ಲೈ ಮಾಡ್ತೇನೆ. ಮತ್ತು ಇದೇ ವಾರದಲ್ಲಿ ಈ ನವೆಂಬರ್ 16ಗೆ ಶನಿವಾರ ನನ್ನ ಚಿಕ್ಕ ಮಗನಿಗೆ 1 ವರ್ಷ ಆಗ್ತದೆ, ಕಂಪ್ಲೀಟ್ ಆಗ್ತದೆ 1 ವರ್ಷ. 1 ವರ್ಷದ ಹಿಂದೆ ಈ ದಿನ ನನ್ನ ಹೊಟ್ಟೆಯೊಳಗೆ ಇದ್ದವನು 2 ದಿನದಲ್ಲಿ ಹೊರಗೆ ಬರೋದು ಅಂತ ಹೇಳಿ ಫುಲ್ ಜೋರಾಗಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇತ್ತು. ಸೊ ಈಗ ಆಲ್ರೆಡಿ ಹೊರಗೆ ಬಂದು ಕೂಡ 1 ವರ್ಷ ಆಯಿತು. ಎಷ್ಟು ಬೇಗ ಟೈಮ್ ಕಳೀತದೆ ಅಂತ ಇಲ್ಲ. ಸೊ ಹಾಗೆ ನನ್ನ ಚಿಕ್ಕ ಮಗುವನ್ನು ಕೂಡ ನಿಮ್ಮ ಪ್ರೇಯರ್ಸಲ್ಲಿ ಇನ್ಕ್ಲೂಡ್ ಮಾಡಿ. 1 ವರ್ಷ ಆಯಿತು. 1 ವರ್ಷ ಅವನಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿದ್ದಾರೆ. ಇನ್ನು ಮುಂದೆ ಕೂಡ ಒಳ್ಳೆಯ ಆರೋಗ್ಯ, ಆಯುಷ್ಯ ಎಲ್ಲ ಕೊಡಲಿ ಅಂತ ಹೇಳಿ ದೇವರ ಹತ್ರ ಪ್ರೇಯರ್ ಮಾಡಿ. ಹಾಗೂ ಇದು ಫ್ಯಾನ್ಸಿ ಡ್ರೆಸ್, ನಾನು ಕ್ಲಿಪ್ಪಿಂಗ್ ಇನ್ಕ್ಲೂಡ್ ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ವಾ. ಸೊ ಇದನ್ನು ಕೂಡ ನೀವು ಮಾಡ್ಬೋದು, ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು. ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.